ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ವಿಶ್ವ ಮತ್ತು ಭಾರ್ಗವಿ ಮಾತಾಡ್ತಾ ಇರ್ತಾರೆ. ಆಗ ಭಾರ್ಗವಿ, ಪೋರ್ ಕಪಲ್, ತಮ್ಮ ಮಗುನ ಬೇರೆ ಕಳ್ಕೊಂಡಿದ್ದಾರೆ, ಇನ್ನು ನಮ್ಮ ಸಿಹಿಗೆ ಬೇರೆ ತುಂಬ ಕ್ಲೋಸ್ ಆಗ್ತಿದ್ದಾರೆ, ಆಗಲಿ ಅಲ್ವಾ ಅಂತ ವಿಶ್ವನ್ನ ಕೇಳ್ತಾರೆ. ಆಗ ವಿಶ್ವ, ಭಾರ್ಗು ನೀನು ಏನು ಹೇಳ್ತಿದ್ದೋ ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದಾಗ ಭಾರ್ಗವಿ, ನಮ್ಮ ಸೀತಮ್ಮ ಬೇರೆ ನನ್ನ ಮಗು ಬೇಕು ಅಂತ ಹೇಳಿ ಡಿಸೈಡ್ ಮಾಡಾಯ್ತಲ್ಲ, ಸೊ ಅಂತ ಏನೋ ಹೇಳಕ್ ಹೋಗ್ತಾಳೆ. ಆಗ ವಿಶ್ವ ಇದ್ದನು, ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ಕೇಳಿದಾಗ ಭಾರ್ಗವಿ, ನಮ್ಮ ಸೀತನ ಹತ್ರ ನಿನ್ನ ಮಗಳು ಸಿಹಿ ಆ ಶ್ಯಾಮ್ಗೂ ಶಾಲಿನಿಗೂ ಹತ್ರ ಆಗ್ತಿದ್ದಾಳೆ, ಸುಮ್ಮನೆ ಸಿಹಿನ ಆ ಪಾಪದ ಗಂಡ ಹೆಂಡತಿಗೆ ಕೊಟ್ಬಿಡು, ಅವರು ಚೆನ್ನಾಗಿ ನೋಡ್ಕೋತಾರೆ, ಮೂವರು ಖುಷಿ ಖುಷಿಯಾಗಿರ್ತಾರೆ, ಆಮೇಲೆ ನೀನು ನೆಮ್ಮದಿಯಾಗಿ ಇನ್ನೊಂದು ಮಗು ಮಾಡ್ಕೋಬಹುದು ಅಂತ ಹೇಳ್ಬೋದಲ್ವಾ ವಿಶ್ವ ಅಂತ ಭಾರ್ಗವಿ ಹೇಳ್ತಾಳೆ. ವಿಶ್ವ, ಅಲ್ಲ ಭಾರ್ಗು, ನೀನು ಈ ಥರ ಹೇಳ್ತೀಯ ಸೀತನ ಹತ್ರ, ಅಲ್ಲ ಆ ಸಿಹಿನ ಶ್ಯಾಮ್ ಶಾಲಿನಿ ಸಾಕೋತಾರ, ಸೀತ ಒಪ್ಕೋತಾಳ ಇದಕ್ಕೆ, ಸಿಹಿ ಪಾಪ ಭಾರ್ಗು ಅಂತ ಹೇಳಿದಾಗ ಭಾರ್ಗವಿ, ಮತ್ ನೋಡು ವಿಶ್ವ, ಆ ಸೀತಂಗೆ ಬೆಂಕಿ ಜೊತೆ ಆಡ್ಬೇಡ ಕೈ ಸುಟ್ಟೋಗತ್ತೆ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಅಂತಾಳೆ. ಒಂದ್ಸಲ ಬಿಸಿ ಮುಟ್ಸಿದ್ರೆ ಅಲ್ವಾ ಬೆಂಕಿ ಎಷ್ಟು ಡೇಂಜರ್ ಅಂತ ಗೊತ್ತಾಗೋದು ಅಂತ ಭಾರ್ಗವಿ ಹೇಳ್ತಾಳೆ. ಇನ್ನು ಈ ಕಡೆ ಸಿಹಿ ಇದ್ದಳು ವಿಶ್ವನ ಹತ್ರ, ಕ್ರಿಕೆಟ್ ಅಂಕಲ್, ನೀವು ಅವಾಗಲೇ ಬರಬೇಕಿತ್ತು, ನಾವು ಅವಾಗ ಎಷ್ಟು ಚೆನ್ನಾಗಿ ಸ್ಕಿಟ್ ಮಾಡಿದ್ವಿ ಗೊತ್ತಾ ಅಂತ ಹೇಳಿದಾಗ ವಿಶ್ವ, ಹೌದಾ ಅಷ್ಟು ಚೆನ್ನಾಗಿ ಸ್ಕಿಟ್ ಮಾಡಿದೆ ನೀನು, ಮತ್ತು ನಾನು ಕರೀಲೇ ಇಲ್ಲ ಅಂತ ಹೇಳಿದಾಗ ಸಿಹಿ, ನೀವು ಬರಬೇಕಿತ್ತು ಅಂತ ಸಿಹಿ ಹೇಳಿದಾಗ ವಿಶ್ವ, ನೀನು ಕರಿಬೇಕಿತ್ತಪ್ಪ ಅಂತ ಹೇಳಿದಾಗ ಸಿಹಿ, ನಾನು ಈಗಲೂ ಸ್ಕಿಟ್ ಮಾಡ್ಬೋದು, ಯಾಕಂದ್ರೆ ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ ಇದ್ದಾರೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾಳೆ. ಆಗ ಸೀತಾ, ಸಿಹಿ ಇವಾಗ ಬೇಡ ಅಂತ ಹೇಳಿದಾಗ ಸಿಹಿ ಇದ್ದೋಳು, ಯಾಕೆ ಸೀತಮ್ಮ, ನೀನು ಈಗ ಡೈಲಾಗ್ಸ್ ಏನು ನೋಡ್ಕೊಳ್ಳೋದು ಬೇಡ, ಯಾಕಂದ್ರೆ ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ಗೆ ಗೊತ್ತು, ಅವರೇ ನನ್ನ ಅಪ್ಪ ಅಮ್ಮ ಆಗ್ತಾರೆ, ಓಕೆನಾ ಅಪ್ಪ ಅಂತ ರಾಮ್ನ ಕೇಳಿದಾಗ ರಾಮ್ ಓಕೆ ಅಂತ ಹೇಳಿ ಹೇಳ್ತಾನೆ. ಸೀತಾ ಮನ್ಸಲ್ಲೇ, ಇವಳು ಮತ್ತೆ ಶಾಲಿನಿನ ಮತ್ತೆ ಶ್ಯಾಮ್ನ ಅಪ್ಪ ಅಮ್ಮ ಅಂತ ಕರೆಯೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡು, ಪುಟ್ಟ ಯಾಕೆಷ್ಟು ಹಠ ಮಾಡ್ತಿದ್ಯಾ, ತುಂಬಾ ಲೇಟ್ ಆಗಿದೆ, ಸ್ಕಿಟ್ ಎಲ್ಲ ಏನು ಬೇಡ, ನೀವಿಬ್ರು ಮಲ್ಕೊಳ್ಳಿ ಪ್ಲೀಸ್ ಅಂತ ಶ್ಯಾಮ್ ಮತ್ತೆ ಶಾಲಿನಿಗೆ ಹೇಳ್ತಾಳೆ. ಆಗ ಸಿಹಿ, ಸೀತಮ್ಮ, ನಾನು ಶ್ಯಾಮ್ ಅಂಕಲ್ ಜೊತೆ ಸ್ವಲ್ಪ ಹೊತ್ತು ಇರ್ಬೋದಾ, ಅವತ್ತವರು ಲಂಡನ್ ಕತೆ ಹೇಳಿದ್ರು, ಆ ಲಂಡನ್ ಕತೆ ಇನ್ನೂ ಫಿನಿಶ್ ಆಗಿಲ್ಲ ಅಂತ ಹೇಳಿದಾಗ ಸೀತಾ, ಪುಟ್ಟ ಅವ್ರು ಮಲ್ಕೊಳ್ಳಿ, ತುಂಬಾ ಲೇಟ್ ಆಗಿದೆ, ನಾಳೆ ಹೇಗೂ ರಜೆ ಅಲ್ವಾ, ನಾಳೆ ಲಂಡನ್ ಕತೆ ಕೇಳು, ಓಕೆನಾ ಅಂತ ಹೇಳಿದಾಗ ವಿಶ್ವ ಇದ್ರು, ನಾಳೆ ರಜೆನಾ, ಹಂಗಾದ್ರೆ ನೀನು ಎಲ್ಲ ಕೆಲಸನೂ ನಾಳೆ ಇಟ್ಕೊಬಿಡು ಸಿಹಿ, ನಾನು ನೋಡ್ತೀನಿ ಓಕೆ ಅಂತ ಹೇಳಿದಾಗ ಸಿಹಿ ತುಂಬಾ ಖುಷಿಯಿಂದ, ಪ್ರಾಮಿಸ್ ಅಂತ ಕೇಳಿದಾಗ ವಿಶ್ವ ಪ್ರಾಮಿಸ್ ಅಂತ ಹೇಳ್ತಾರೆ. ಆಗ ಸಿಹಿ, ಹಾಗಾದ್ರೆ ನಾಳೆ ನಮ್ಮನೆ ಸ್ಕೂಲ್ ಆಗ್ಬಿಡುತ್ತಾ, ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಸ್ಟೂಡೆಂಟ್ಸ್ ಆಗ್ಬಿಡ್ತೀರಾ ಅಂತ ಕೇಳಿದಾಗ ವಿಶ್ವ, ಲಿಟ್ಲಿ ಚಾಮ್, ನೀನು ಹೇಗೆ ಹೇಳ್ತೀಯೋ ಹಾಗೆ, ಓಕೆನಾ ಅಂತ ಹೇಳಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕ್ರಿಕೆಟ್ ಅಂಕಲ್, ಗುಡ್ ನೈಟ್ ಅಂಕಲ್ ಆಂಟಿ, ಡೈಲಾಗ್ಸ್ ಎಲ್ಲ ಮರಿಬೇಡಿ ಓಕೆನಾ ಅಂತ ಶ್ಯಾಮ್ ಮತ್ತೆ ಶಾಲಿನಿಗೆ ಸಿಹಿ ಹೇಳಿದಾಗ ಸೀತಾ, ಬಿಟ್ರೆ ರಾತ್ರಿಡೀ ಮಾತಾಡ್ತಿರ್ತಾಳೆ, ಬಾ ನೀನು ಮಲ್ಗಣ ಟೈಮ್ ಆಯ್ತು ಅಂತ ಸಿಹಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಸಿಹಿ ರೂಮಲ್ಲಿ ಬಂದು ಮಲಗದೆ ಸುಮ್ಮನೆ ಕುತ್ಕೊಂಡಿರ್ತಾಳೆ. ಆಗ ಸೀತಾ, ಸಿಹಿ ಮಲ್ಕೋ ಅಂತ ಹೇಳಿದಾಗ ನನಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳಿದಾಗ ಸೀತಾ, ಕಣ್ ಮುಚ್ಕೊಂಡ್ರೆ ನಿದ್ದೆ ಬರುತ್ತಪ್ಪ ಅಂತ ಹೇಳ್ತಾರೆ. ಮತ್ತೆ ಸಿಹಿ, ಸೀತಮ್ಮ, ಶ್ಯಾಮ್ ಅಂಕಲ್ಗೆ ಡಿಫ್ರೆಂಟ್ ಕತೆ ಗೊತ್ತು, ಅವ್ರ ಕತೆ ಕೇಳಕ್ಕೆ ನಂಗೆ ತುಂಬಾ ಇಷ್ಟ ಅಂತ ಸಿಹಿ ಹೇಳಿದಾಗ ಸೀತಾ, ಯಾಕೆ ಪುಟ್ಟ, ನಾನು ಅಪ್ಪ ಡಿಫ್ರೆಂಟ್ ಕತೆ ಹೇಳಲ್ವಾ, ನಿನ್ ಜೊತೆ ಫನ್ ಮಾಡಲ್ವಾ, ನಿನಗೆ ಓದ್ಸಲ್ವಾ ಅಂತ ಸೀತಾ ಕೇಳಿದಾಗ ಸಿಹಿ, ಆದ್ರೆ ನೀನು ಯಾವಾಗ್ಲೂ ಹೋಮ್ವರ್ಕ್ ಮಾಡ್ಕೋ, ಓದ್ಕೋ ಅಂತಾನೆ ಹೇಳ್ತಾ ಇರ್ತೀಯ ಅಂತ ಸಿಹಿ ಹೇಳ್ತಾಳೆ. ಯಾಕಂದ್ರೆ ನಾನು ಅಮ್ಮ ಅಲ್ವಾ, ನನಗೆ ಜವಾಬ್ದಾರಿ ಜಾಸ್ತಿ ಇರತ್ತೆ ಅಂತ ಸೀತಾ ಹೇಳಿದಾಗ ಸಿಹಿ, ಓ ಜವಾಬ್ದಾರಿ, ನಂಗೂ ಇದೆ ಜವಾಬ್ದಾರಿ ಅಂತ ಸಿಹಿ ಹೇಳ್ತಾಳೆ. ಆಗ ಸೀತಾ, ಜವಾಬ್ದಾರಿ ಕಣೆ ಅದು ಅಂತ ಹೇಳಿ ಸೀತಾ ಹೇಳ್ತಾಳೆ. ಆಗ ಸಿಹಿ, ಹಾ ಅದೇ ನನಗೂ ಇದೆ ಅಂತ ಸಿಹಿ ಮತ್ತೆ ಹೇಳ್ತಾಳೆ. ಸರಿ ಮಲ್ಕೋ ಈಗ ಅಂತ ಸೀತಾ ಹೇಳ್ತಾಳೆ. ಆಗ ಸಿಹಿ, ಸೀತಮ್ಮ, ಶ್ಯಾಮ್ ಅಂಕಲ್ ಇದಾರಲ್ಲ ಅಂತ ಏನೋ ಹೇಳಕ್ ಹೋಗ್ಬೇಕಾದ್ರೆ ಸೀತಾ, ಮಲ್ಕೋತೀಯೋ ಇಲ್ವೋ ಅಂತ ಹೇಳ್ತಾರೆ ಸಿಹಿಗೆ. ಆಗ ಸಿಹಿ, ಮಾತಾಡ್ತಾ ಮಲ್ಕೋತೀನಿ ಸೀತಮ್ಮ, ಶಾಲಿನಿ ಆಂಟಿ ಇದಾರಲ್ಲ ಅವರು ನನಗೆ ಯೋಗ ಹೇಳ್ಕೊಡ್ತಾರಂತೆ ಅಂತ ಸಿಹಿ ಹೇಳಿದಾಗ ಸೀತಾ, ಸುಮ್ನೆ ಮಲ್ಕೋ ಅಂದೆ ಅಂತ ಹೇಳಿದಾಗ ಸಿಹಿ, ಆಯ್ತು ಸೀತಮ್ಮ ಮಲ್ಕೋತೀನಿ, ಗುಡ್ ನೈಟ್ ಸೀತಮ್ಮ, ಗುಡ್ ನೈಟ್ ಅಪ್ಪ ಅಂತ ಹೇಳಿ ಮಲ್ಕೋತಾಳೆ. ಇದನ್ನೆಲ್ಲ ರಾಮ್ ಅಬ್ಸರ್ವ್ ಮಾಡ್ತಾ ಅಲ್ಲೇ ನಿಂತಿರ್ತಾನೆ. ಹಾಗೆ ರಾಮ್, ಸೀತಾ ಒಂದ್ ನಿಮಿಷ ಅಂತ ಹೇಳಿ ಸೀತನ ಕರೀತಾನೆ. ಈಸ್ ಎವ್ರಿಥಿಂಗ್ ಓಕೆ ಸೀತಾ, ಯಾಕಿಷ್ಟು ಡಲ್ ಆಗಿದ್ದೀರಾ ಅಂತ ರಾಮ್ ಕೇಳ್ತಾನೆ. ಆಗ ಸೀತಾ, ಸಿಹಿ ನನ್ ಮಗಳು ರಾಮ್, ಎಲ್ಲರಿಗಿಂತ ನಂಗೆ ಅವಳೇ ಇಂಪಾರ್ಟೆಂಟ್, ನನ್ ಇಡೀ ಜಗತ್ತೇ ಅವಳು, ಅವಳಿಗೋಸ್ಕರ ನಾನು ಎಷ್ಟೋ ರಾತ್ರಿ ನಿದ್ದೆಗೆಟ್ಟಿದ್ದೀನಿ, ಇಡೀ ರಾತ್ರಿ ಅಳೋಳು, ಬೆಳಗ್ಗೆ ಅಳೋಳು, ಮಕ್ಕಳು ಯಾಕೆ ಅಳ್ತಿದ್ದಾರೆ ಅಂತ ಕೇಳೋಕ್ಕೂ ನನ್ನ ಜೊತೆ ಯಾರು ಇರ್ಲಿಲ್ಲ, ಎಲ್ಲ ನಾನೊಬ್ಳೆ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂತೋಳು ಎಲ್ಲದನ್ನೂ ಅರ್ಥ ಮಾಡ್ಕೋತಾಳೆ, ನನಗೇನಾದ್ರೂ ನೋವಾಗಿದ್ರೆ ಅರ್ಥ ಮಾಡ್ಕೊಂಡು ಕಣ್ಣೀರ್ ಒರೆಸ್ತಾಳೆ,
ಅಂತವಳು ಇವಾಗ ಬೇರೆಯವ್ರನ್ನ ಹಚ್ಕೋತಿದ್ದಾಳೆ. ರಾಮ್, ಯಾಕೆ? ಇದು ಮೋಸ ಅಲ್ವಾ ಅಂತ ಸೀತಾ ಕಣ್ಣಲ್ಲಿ ನೀರು ತುಂಬ್ಕೋತಾಳೆ. ಆಗ ರಾಮ್ ಇದಳು, ಸೀತಾ ಲಿಸನ್, ನೀವು ಮಗುನ ಹೇಗ್ ನೋಡ್ಕೊಂಡಿದ್ದೀರಾ ಅಂತ ನಾನು ನೋಡಿಲ್ಲ, ಬಟ್ ನಂಗೆ ಅರ್ಥ ಆಗತ್ತೆ. ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ನಂಗೆ ಗೊತ್ತು. ಐ ಆಮ್ ಸೋ ಪ್ರೌಡ್ ಅಬೌಟ್ ಯು ಇನ್ ದಟ್. ಈ ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಬುದ್ಧಿವಂತ, ಬೆಳೆಸಿದ ರೀತಿಲೇ ಅರ್ಥ ಆಗತ್ತೆ. ಅದಕ್ಕೆ ನಾವ್ ಯಾವತ್ತೂ ಬೆಲೆ ಕಟ್ಟಕ್ ಆಗಲ್ಲ ಸೀತಾ ಅಂತ ರಾಮ್ ಹೇಳಿದಾಗ, ಸೀತಾ ಬೆಲೆ ಕಟ್ಟೋದ್ ಬೇಡ, ಸಿಹಿ ಯಾವತ್ತೂ ನನ್ನಿಂದ ದೂರ ಆಗ್ಬಾರ್ದು, ಅದು ನನ್ನ ಹತ್ರ ಸಹಿಸ್ಕೊಳಕ್ ಆಗಲ್ಲ ಅಂತ ಸೀತಾ ಹೇಳಿದಾಗ, ರಾಮ್ ಇದನ್ನು ಫಸ್ಟ್ ಆಫ್ ಆಲ್ ಸಿಹಿ ಯಾಕೆ ನಿಮ್ಮಿಂದ ದೂರ ಆಗ್ತಾಳೆ, ನಿಮಗೆ ಯಾಕೆ ಆ ಭಯ ಅಂತ ಕೇಳ್ತಾನೆ. ಆಗ ಸೀತಂಗೆ ಹಿಂದಿಂದೆಲ್ಲ ನೆನ್ಪಾಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರಾಮ್ ಇದನ್ನು, ನೋ ಸೀತಾ, ನೆವರ್, ಸಿಹಿ ಯಾವತ್ತೂ ನಮ್ಮ ಮಗಳು ನಮ್ ಜೊತೆನೇ ಇರ್ತಾಳೆ, ಇಂಥ ಯೋಚನೆನೆಲ್ಲ ನಿಮ್ ತಲೆಯಿಂದ ತೆಗ್ದಾಕ್ಬಿಡಿ ಅಂತ ಹೇಳ್ತಾನೆ. ಆಗ ಸೀತಾ, ಆದ್ರೆ ರಾಮ್, ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ, ರಾಮ್ ಇದನ್ನು, ವೈ ಯು ಸೋ ಮಚ್ ಇನ್ಸೆಕ್ಯೂರ್ಡ್ ಅಬೌಟ್ ಸಿಹಿ, ಸಿಹಿ ನಮ್ಮ ಮಗಳೇ, ನಮ್ ಜೊತೆನೇ ಇರ್ತಾಳೆ ಅಂತ ರಾಮ್ ಸೀತನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನು ಈ ಕಡೆ ಅಶೋಕ್ ಇದನ್ನು ಪ್ರಿಯಾ ಮಲ್ಕೊಂಡಲ್ಲಿ ಬರ್ತಾನೆ. ಪಾಪ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಇವಳು ಹೇಳೋ ಅಷ್ಟೊತ್ತಲ್ಲಿ ಪಾಪಾಜಿಗೆ ಒಂದು ಕಾಲ್ ಮಾಡ್ಬಿಡ್ತೀನಿ ಅಂತ ಕಾಲ್ ಮಾಡಕ್ಕೆ ಹೋಗ್ತಾನೆ. ಹಾಗೆ ಪಾಪಾಜಿಗೆ ಕಾಲ್ ಮಾಡ್ತಾನೆ. ಆಗ ಪಾಪಾಜಿ ಇದ್ದೋಳು, ಹಲೋ ಅಣ್ಣ, ಜರ್ನಿ ಮಧ್ಯದಲ್ಲಿ ನಾನು ನಿಂಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ, ನೀನೇ ಮಾಡ್ತೀಯ ಅನ್ಕೊಂಡು ನಾನು ಮಾಡ್ಲಿಲ್ಲ ಅಂತ ಹೇಳ್ತಾಳೆ. ನನಗಂತೂ ನಿಮ್ಮಿಬ್ರದ್ದೇ ಚಿಂತೆ ಆಗಿದ್ದಾರೆ. ಇಬ್ರು ಹೇಗಿದ್ದೀರಾ? ಅದ್ಗೆ ಚೆನ್ನಾಗಿದ್ದಾರಾ? ಖುಷಿಯಾಗಿದ್ದಾರಲ್ವಾ? ಅವಳಿಗೇನು ಗೊತ್ತಿಲ್ವಲ್ಲ, ಖುಷಿಯಾಗಿನೇ ಇದ್ದಾಳೆ. ಟ್ರೀಟ್ಮೆಂಟ್ಗೆ ಅಂತ ಅವಳನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕು. ಅಲ್ಲಿ ಹೋದ್ಮೇಲೆ ನಾವು ಬೇಡ ಅಂತ ಅನ್ಕೊಂಡ್ರು ಅವಳಿಗೆಲ್ಲ ಗೊತ್ತಾಗತ್ತೆ. ಆ ಕ್ಷಣ ಬರೋದು ನಂಗೆ ಇಷ್ಟನೇ ಇಲ್ಲ ಪಾಪಚ್ಚಿ. ಸಮಯ ಇಲ್ಲೇ ಹೀಗೆ ಪಾಸ್ ಆಗ್ಬಾರ್ದ ಅಂತ ನನಗೆ ಅನ್ನಿಸ್ತಾ ಇದೆ. ನಾಳೆ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ ಅಂತ ಬೇಜಾರಲ್ಲಿ ಹೇಳ್ತಿರ್ಬೇಕಾದ್ರೆ, ಪಾಪಚ್ಚಿ ಹೆದರ್ಕೋಬೇಡ ಅಣ್ಣ, ನನ್ನ ಅತ್ತಿಗೆ ಧೈರ್ಯವಂತೆ, ಆ ದೇವ್ರಿದ್ದಾನೆ, ಅವ್ರೆಲ್ಲದನ್ನು ಫೇಸ್ ಮಾಡ್ತಾರೆ. ಅವ್ರ ಜೊತೆ ನಾನು, ನೀನು, ಅತ್ತೆ, ರಾಮಣ್ಣ ಎಲ್ರೂ ಇರ್ತೀವಿ ಅಂತ ಪಾಪಚ್ಚಿ ಹೇಳಿದಾಗ, ಅಶೋಕ್ ಇದನ್ನು ಧೈರ್ಯವಾಗಿರ್ಬೇಕು ಅಂತ ಎಷ್ಟೇ ಅನ್ಕೊಂಡ್ರು ಭಯ ಆಗತ್ತಲ್ಲ ಪಾಪಚ್ಚಿ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಅವಳು ಖುಷಿಯಾಗಿರ್ಲಿ ಅಂತ ಎಷ್ಟೇ ಸೂಚಿಸಿದ್ರು, ನಾನು ಖುಷಿಯಾಗಿರ್ಲಿ ಅಂತ ಎಷ್ಟೇ ಅನ್ಕೊಂಡ್ರು, ವಾಸ್ತವ ಕಣ್ಮುಂದೆ ಬರ್ತಿದ್ದಂಗೆ, ನೆನ್ಪಾಗ್ತಿದ್ದಂಗೆ ಮುಖದ ಮೇಲಿರೋ ನಗು ಎಲ್ಲ ಮಾಯ ಆಗ್ಬಿಡುತ್ತೆ ಅಂತ ಮಾತಾಡ್ತಿರ್ಬೇಕಾದ್ರೆ ಪ್ರಿಯಾಂಗೆ ಎಚ್ಚರಾಗತ್ತೆ. ಎಲ್ಲ ಹೋದ್ರು ಈ ಅಶೋಕ್ ಅಂತ ಹುಡ್ಕಾಡ್ತಾಳೆ. ಆಗ ಪಾಪಚ್ಚಿ, ಅಣ್ಣ ನೀನು ನಾವು ಅನ್ಕೊಂಡಿದ್ಕಿಂತ ತುಂಬಾನೇ ಸ್ಟ್ರಾಂಗ್ ಆಗಿದ್ಯಾ ಕಣೋ, ಅದ್ಗೆ ಪ್ರೀತಿನೇ ನೀನ್ ಎಲ್ಲ ನೋವನ್ನು ಮರ್ಸತ್ತೆ ಕಣೋ ಅಂತ ಹೇಳ್ದಾಗ, ಅಶೋಕ್ ಇದನ್ನು ಬಿಡು, ಮನೇಲೆಲ್ಲ ಏನು ತೊಂದರೆ ಇಲ್ಲ ತಾನೆ, ಅತ್ತೆ ಹೇಗಿದ್ದಾರೆ ಅಂತ ಕೇಳಿದಾಗ ಪಾಪಚ್ಚಿ, ಅತ್ತೆ ಮನೆದೇವ್ರ ದರ್ಶನಕ್ಕಂತ ಹೋಗಿದ್ದಾರೆ, ಪಾಪ ಯಾವಾಗ್ಲೂ ಡಲ್ ಆಗಿರ್ತಾರೆ, ಅವರಿಗೆ ಅದಕ್ಕೆ ಚಿಂತೆ ಆಗ್ಬಿಟ್ಟಿದೆ, ಅದಕ್ಕೆ 1-2 ದಿನ ಎಲ್ಲಾದ್ರೂ ಹೋಗ್ ಬನ್ನಿ ಅಂತ ಹೇಳಿ ನಾನೇ ಹೇಳ್ದೆ ಅಂತ ಹೇಳಿದಾಗ, ಅಶೋಕ್ ಇದನ್ನು ಒಳ್ಳೇದಾಯ್ತು, ಪ್ರಿಯಾಂಗೆ ಕ್ಯಾನ್ಸರ್ ಬಂದಿರೋ ವಿಷಯ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಅತ್ತೆಗೆ ಮಗಳಿಗೆ ಕ್ಯಾನ್ಸರ್ ಬಂದಿರೋ ವಿಷಯ ಕೇಳಿ ಅವ್ರ ಪಾಪ ಕುಸ್ತೋಗ್ಬಿಟ್ರು ಅಂತ ಮಾತಾಡೋದ್ನ ಪ್ರಿಯಾ ಕೇಳಿಸ್ಕೊಬಿಡ್ತಾಳೆ. ಅವಳು ಟೀ ಕುಡಿಯಕ್ಕಂತ ತಗೊಬಂದಿದ್ದೆ ಟೀ ಗ್ಲಾಸ್ ಕೈ ತಪ್ಪಿ ಬಿದೋಗ್ಬಿಡತ್ತೆ. ಇನ್ನು ಈ ಕಡೆ ಬೆಳಿಗ್ಗೆ ಶಾಲಿನಿ ಯೋಗಾಸನ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಭಾರ್ಗವಿ ಮತ್ತೆ ವಿಶ್ವ ಬರ್ತಾರೆ. ಆಗ ವಿಶ್ವ, ಇದೇನಿದು ಭಾರ್ಗು, ಆಸನಗಳ ಮೇಲೆ ಆಸನ, ಅದಕ್ಕೆ ಅನ್ಸತ್ತೆ ಈ ಹುಡುಗಿ ಇಷ್ಟೊಂದು ಫಿಟ್ ಆಗಿ ಫೈನ್ ಆಗಿರೋದು ಹೇಳ್ತಾನೆ ವಿಶ್ವ. ಆಗ ಭಾರ್ಗವಿ, ಅವಳನ್ನ ನೋಡಿದ್ರೆ ನಿಂಗೆ ಏನ್ ಅನ್ಸತ್ತೆ ಅಂತ ಕೇಳಿದಾಗ ವಿಶ್ವ, ಭಾರ್ಗು ಸೂಪರ್ ಅಂತ ಹೇಳಿ ಕೈ ಸನ್ನೆ ಮಾಡ್ತಾನೆ. ಗುಡ್, ವೆರಿ ಗುಡ್, ಫಿಟ್ ಅಂಡ್ ಫೈನ್, ಮೋಸ್ಟ್ಲಿ RCB ಟೀಮಿಗೆ ಇವಳೇ ಅನ್ಸತ್ತೆ ಫಿಟ್ ಅಂಡ್ ಫೈನ್ ಕೋಚ್, ಅದಕ್ಕೆ ಗೆದ್ರು ಅಂತ ಹೇಳ್ತಾನೆ. ಆಗ ಭಾರ್ಗವಿ, ಇಡಿಯಟ್ ತರ ಮಾತಾಡ್ಬೇಡ, ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡ. ಆಗ ವಿಶ್ವ, ನನ್ನ ತಲೆ ಉಪಯೋಗಿಸಿದ್ರೆ ಏನೇನೋ ಆಗ್ಬಿಡತ್ತೆ ಭಾರ್ಗು, ಅದಕ್ಕೆ ನೀನೇ ಹೇಳು ಅಂತ ಹೇಳ್ತಾನೆ. ಆಗ ಭಾರ್ಗವಿ, ಲುಕ್ ಎಟ್ ಹರ್, ಗಂಡ ಹೆಂಡತಿ ಇಬ್ರು ಮಗುನ್ ಕಳ್ಕೊಂಡಿದ್ದಾರೆ, ಆಡ್ಗೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಮಗುವಿನ ಅಡ್ರೆಸ್ ಇಲ್ಲ, ಗಂಡ ಹುಚ್ಚಿನ ತರ ಮಗುನ್ ಹುಡುಕ್ತಾ ಇದ್ದಾನೆ, ಆದ್ರೆ ಇವಳು ತಲೆ ಮೇಲ್ ತಲೆ ಬಿದ್ರೆ ನನಗೇನು ಅನ್ನೋ ತರ ಯೋಗ ಮಾಡ್ತಾ ಕೂತಿದ್ದಾಳೆ ಅಂತ ಹೇಳ್ತಾಳೆ. ಆಗ ವಿಶ್ವ, ಹೌದು ಭಾರ್ಗು, ನೀ ಹೇಳಿದ್ಮೇಲೆ ನಾನು ಅಬ್ಸರ್ವ್ ಮಾಡಿದೆ, ಒಬ್ಳು ತಾಯಿ ಮಗುನ್ ಕಳ್ಕೊಂಡಿರೋ ಮೂಡ್ಗೂ ಇವಳು ಇವಾಗಿರೋ ಮೂಡ್ಗೂ ಒಂದಕ್ಕೊಂದು ಸಿಂಕೆ ಆಗ್ತಿಲ್ಲ ಅಂತ ವಿಶ್ವ ಹೇಳ್ದಾಗ ಭಾರ್ಗವಿ, ಸಿಂಕ್ ಆಗೋದೂ ಇಲ್ಲ, ಮಗು ವಿಷಯ ಬಂದಾಗ ಅವನ್ ತೋರ್ಸೋ ಇಂಟ್ರೆಸ್ಟ್ ಇವಳು ತೋರ್ಸಲ್ವಲ್ಲ, ಯಾಕೆ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ. ಅನುಮಾನ ಬಂದಿದೆ ಅಂತ ಅಂದ್ಮೇಲೆ ಅದನ್ನ ಬೆಳೆಯೋದಕ್ ಬಿಡಬಾರ್ದು, ಕ್ಲಿಯರ್ ಮಾಡ್ಕೋಬೇಕಲ್ವಾ ಭಾರ್ಗವಿ ಅಂತ ಭಾರ್ಗವಿ ತನಗ್ ತಾನೇ ಮಾತಾಡ್ಕೋತಾಳೆ. ಈ ಕಡೆ ಪ್ರಿಯಾ ಬಸ್ಸಿಂದ ಕೆಳಗೆ ಇಳಿತಾಳೆ. ಆಗ ಅಶೋಕ್ ಇದನ್ನು ಮುದ್ದು ಮುದ್ದು ಅಂತ ಎಷ್ಟೇ ಕರೆದ್ರು ಪ್ರಿಯಾ ನಿಲ್ಲೋದೇ ಇಲ್ಲ, ಅಲ್ಲಿಂದ ಓಡ್ ಹೋಗ್ಬಿಡ್ತಾಳೆ. ಹಾಗೆ ಭಾರ್ಗವಿ ಇದ್ದೋಳು, ಎಕ್ಸ್ಕ್ಯೂಸ್ ಮೀ, ಒಳಗ್ ಬರ್ಬೋದಾ ಅಂತ ಶಾಲಿನಿಗೆ ಕೇಳ್ತಾಳೆ. ಆಗ ಶಾಲಿನಿ, ಎಸ್ ಪ್ಲೀಸ್ ಅಂತ ಹೇಳ್ತಾಳೆ. ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸತ್ತೆ, ತುಂಬಾ ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಿರೋ ಹಾಗಿದೆ, ಅದೇ ಪರ್ಫೆಕ್ಷನ್ ಕಾಣ್ತಿದೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು, ಐ ಡೋಂಟ್ ನೋ ಇಫ್ ಐ ಆಸ್ಕ್ ದಿಸ್ ಬಟ್ ಐ ಸ್ಟಿಲ್ ಆಸ್ಕ್, ಬೇಜಾರ್ ಮಾಡ್ಕೋಬೇಡ ಅಂತ ಭಾರ್ಗವಿ, ಮಗು ವಿಷಯ ಬಂದಾಗೆಲ್ಲ ನೀನ್ ಯಾಕೆ ತುಂಬಾ ಹೆಸಿಟೇಟ್ ಮಾಡ್ತೀಯಲ್ಲ, ಯಾಕೆ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಲುಕ್, ಏನೇ ಇದ್ರು ನನ್ನ ಹತ್ರ ಶೇರ್ ಮಾಡ್ಕೋ, ಡೋಂಟ್ ಹೆಸಿಟೇಟ್ ವಿತ್ ಮೀ ಅಂತ ಹೇಳ್ತಾಳೆ ಭಾರ್ಗವಿ. ಅದು ಹೆಸಿಟೇಟ್ ಅಂತ ಏನಲ್ಲ,
ನಮಗೆ ಇಷ್ಟು ವರ್ಷ ಮಕ್ಕಳಿಲ್ಲ ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿದ್ವಿ. ಅದೇ ಜೀವನಕ್ಕೆ ಅಡ್ಜಸ್ಟ್ ಆಗಿದ್ವಿ. ಆದರೆ ಈಗ ಈ ಹೊಸ ರಿಯಾಲಿಟಿನ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಹೇಳಿದಾಗ ಶಾಲಿನಿ, ಭಾರ್ಗವಿ ಎದ್ದೋಳು. ಅದೇ ನನಗೂ ಆಶ್ಚರ್ಯ ಆಗಿತ್ತು. ಇಷ್ಟು ದಿನ ಮಗು ಇಲ್ಲ ಅಂತ ಇದ್ರಿ, ಇವಾಗ ಮಗು ಇದೆ ಅಂತ ಗೊತ್ತಾದ್ರೂ ನಿನ್ ಮುಖದಲ್ಲಿ ಖುಷಿ ಇಲ್ಲ. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೀನು ಒಬ್ಳು ಹೆಣ್ಣಲ್ವಾ? ಹೆಣ್ಣಿಗೆ ಮಮಕಾರ ಅನ್ನೋದು ತಾನಾಗೆ ಬರುತ್ತೆ. ಬಟ್ ನಿನ್ನಲ್ಲಿ ನಾನು ಅದನ್ನ ಕಾಣ್ತಾ ಇಲ್ಲ. ನಿನ್ ಯೋಚನೆ ನಿಂಗೆ ಹಳೆ ಕಾಲದ್ದು ಅನ್ಸ್ಬೋದು. ಕಾಲ ಯಾವುದೇ ಆಗಿರ್ಲಿ, ನಿರ್ಧಾರ ಮಾತ್ರ ಹೆಣ್ಣಿಂದೇ ಆಗ್ಬೇಕು ಅಂತ ನಂಬೋಳ್ ನಾನು ಅಂತ ಭಾರ್ಗವಿ ಹೇಳಿದಾಗ ಶಾಲಿನಿ ಮನ್ಸಲ್ಲೇ, ಛೇ, ಇವ್ರಿಗೆ ಯಾಕೆ ಈ ಥರ ನನ್ನ ಮೇಲೆ ಡೌಟ್ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ಭಾರ್ಗವಿ, ನೀನ್ ಏನೋ ಗೊಂದಲದಲ್ಲಿದ್ಯಾ, ಅದೇನು ಅಂತ ಹೇಳಿದ್ರೆ ಹೆಲ್ಪ್ ಮಾಡ್ಬೋದು. ಪ್ಲೀಸ್ ಡೋಂಟ್ ಹೆಸಿಟೇಟ್ ಅಂತ ಭಾರ್ಗವಿ ಹೇಳಿದಾಗ ಶಾಲಿನಿ, ನೋನು ಹೆಸಿಟೇಷನ್ ಏನಲ್ಲ, ನೀವು ಮತ್ತೆ ರಾಮ್ ಎಲ್ಲ ನಮಗೆ ಹೆಲ್ಪ್ ಮಾಡ್ತಿದ್ದೀರಾ. ಬಟ್ ಮುಂದುವರಿಯೋದಕ್ಕೆ ನಮ್ಮ ಹತ್ರನೇ ಒಂದು ದಾರಿ ಇಲ್ವಲ್ಲ ಅಂತ ಶಾಲಿನಿ ಹೇಳಿದಾಗ, ಆ ಬಾಡ್ಗೆ ತಾಯಿ ಗೊತ್ತಿರೋದು ಡಾಕ್ಟರ್ಗೆ ತಾನೇ, ಡಾಕ್ಟರ್ನೇ ಕೇಳಿ ಗೊತ್ತಾಗತ್ತೆ ಅಂತ ಭಾರ್ಗವಿ ಹೇಳಿದಾಗ ಶಾಲಿನಿ ಮನ್ಸಲ್ಲಿ ಮತ್ತೆ ಮತ್ತೆ ಈ ಡಾಕ್ಟರ್ ವಿಷಯನೇ ಯಾಕೆ ಬರುತ್ತೆ, ಈಗ ಇವ್ರಿಗೆ ಹೇಳ್ದೆ ನಾನು ತಪ್ಪಿಸ್ಕೊಂಡ್ರೆ ಮತ್ತೆ ಇವ್ರಿಗೆ ಡೌಟ್ ಜಾಸ್ತಿ ಆಗತ್ತಷ್ಟೇ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭಾರ್ಗವಿ, ಯಾಕೆ ಶಾಲಿನಿ ಸೈಲೆಂಟ್ ಆಗ್ಬಿಟ್ಟೆ ಅಂತ ಕೇಳ್ತಾರೆ. ಆಗ ಶಾಲಿನಿ ಏನಿಲ್ಲ ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ಆ ಡಾಕ್ಟರ್ ಡೀಟೇಲ್ಸ್ ಕೊಡು, ಸಿಗ್ತಾ ಇಲ್ವಾ, ನಾನು ಹುಡುಕ್ತೀನಿ ಅಂತ ಹೇಳಿದಾಗ ಶಾಲಿನಿ, ಬೇಡ ಬೇಡ, ಅವ್ರು ನಮ್ಮ ಜೊತೆ ಮಾತಾಡೋದಿಲ್ಲ, ಸೊ ಕಾಂಟ್ಯಾಕ್ಟ್ ಮಾಡಿನೂ ಏನು ಯೂಸ್ ಇಲ್ಲ ಅಂತ ಹೇಳಿದಾಗ ಭಾರ್ಗವಿ ಮತ್ತೆ ಮಾತಾಡೋದಿಲ್ಲ ಯಾಕೆ ಅಂತ ಕೇಳಿದಾಗ ಶಾಲಿನಿ, ಅದು ಮಗು ತೀರ್ಕೊಂಡಾಗ ನಾವು ಹಾಸ್ಪಿಟಲಿಗೆ ಹೋಗಿಲ್ಲ ಅಂತ ನಮ್ಮ ಮೇಲೆ ಕೋಪ ಇದೆ. ಇವಾಗ ಹೋದ್ರೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಅಷ್ಟೇ, ಅದಕ್ಕೆ ನಮಗೆ ಮೀಟ್ ಮಾಡೋದಿಕ್ಕೆ ಇಷ್ಟ ಇಲ್ಲ ಅಂತ ಶಾಲಿನಿ ಹೇಳಿದಾಗ ಭಾರ್ಗವಿ, ಕಮಾನ್ ಶಾಲಿನಿ, ಡೋಂಟ್ ಬಿ ಚೈಲ್ಡಿಶ್. ಡಾಕ್ಟರ್ ಹತ್ರ ಮಾತಾಡದೆ ಹೋದ್ರೆ ನಿಮಗೆ ಹೇಗೆ ಗೊತ್ತಾಗತ್ತೆ? ಯಾಕಿಷ್ಟು ಟೆನ್ಷನ್ ಆಗ್ತಿದ್ಯಾ? ಅದರ ಡೀಟೇಲ್ಸ್ ಕೊಡು, ನಾನು ಮಾತಾಡ್ತೀನಿ ಅಂತ ಭಾರ್ಗವಿ ಕೇಳ್ತಾಳೆ. ಆಗ ಶಾಲಿನಿ, ಬೇಡ ಪ್ಲೀಸ್, ಆ ಡಾಕ್ಟರ್ನ ಮೀಟ್ ಮಾಡಿದ್ರೆ ನನ್ನ ಮತ್ತೆ ಶ್ಯಾಮ್ ರಿಲೇಶನ್ಶಿಪ್ ಹಾಳಾಗತ್ತೆ, ಐ ಲವ್ ಹಿಮ್ ಅಂತ ಶಾಲಿನಿ ಹೇಳಿದಾಗ ಭಾರ್ಗವಿ, ಅಲ್ಲ, ಡಾಕ್ಟರ್ ಹತ್ರ ಮಾತಾಡೋದಕ್ಕೂ ನಿನ್ನ ಮತ್ತೆ ಶ್ಯಾಮ್ ರಿಲೇಶನ್ಶಿಪ್ ಹಾಳಾಗೋದಕ್ಕೂ ಏನು ಕನೆಕ್ಷನ್ ಅಂತ ಭಾರ್ಗವಿ ಕೇಳ್ತಾಳೆ. ಯಾಕಂದ್ರೆ ಹೈಯರ್ ಸ್ಟಡೀಸ್ಗಂತ ಶ್ಯಾಮ್ 2 ಇಯರ್ಸ್ ಲಂಡನ್ಗೆ ಹೋಗಿದ್ದ. ಅವನು ಇಲ್ಲಿ ಇಲ್ಲದೆ ಇರುವಾಗ ಮಗುನ ಒಬ್ಳೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗದೆ ಆ ಮಗು ಇನ್ನು ಹುಡ್ತಿದ್ರು ಶ್ಯಾಮ್ ಹತ್ರ ಸತ್ತೋಗ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಆಗ ಡಾಕ್ಟರ್ನ ಹೋಗಿ ಮೀಟ್ ಮಾಡಿದ್ರೆ ಈ ವಿಷಯ ಎಲ್ಲ ಆಚೆ ಬರುತ್ತೆ, ಅದ್ ನಂಗೆ ಇಷ್ಟ ಇಲ್ಲ. ಆ ಡಾಕ್ಟರ್ ನಮಗೆ ಆ ಮಗು ಅಡ್ರೆಸ್ ಕೊಟ್ಟು ಹೆಲ್ಪ್ ಮಾಡೋದೂ ಇಲ್ಲ, ಐ ನೋ ದಟ್ ಅಂತ ಶಾಲಿನಿ ಹೇಳಿದಾಗ ಭಾರ್ಗವಿ, ಮನಿ ಕ್ಯಾನ್ ಬೈ ಎನಿಥಿಂಗ್, ದುಡ್ಡಿದ್ರೆ ದುನಿಯಾ ಅಲ್ವಾ ಅಂತ ಹೇಳಿದಾಗ ಶಾಲಿನಿ ಮತ್ತೆ, ಆದ್ರೆ ಲಕ್ಷ್ಮಿ ಹಾಗಲ್ವಲ್ಲ ಅಂತ ಹೇಳಿದಾಗ ಭಾರ್ಗವಿ, ಲಕ್ಷ್ಮಿನಾ ಅಂತ ಕೇಳ್ತಾರೆ. ಆಗ ಶಾಲಿನಿ, ಹಾ, ಡಾಕ್ಟರ್ ಅನಂತ ಲಕ್ಷ್ಮಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿಗೆ ತುಂಬಾನೇ ಶಾಕ್ ಆಗತ್ತೆ. ಇನ್ನು ಈ ಕಡೆ ಅಶೋಕ್ ಇದ್ದನು, ಛೇ, ನಾನು ಯಾವ್ದು ಪ್ರಿಯಾಂಗ್ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ನೋ ಅದು ನಾನೇ, ಅದು ಈ ತರ ಹೇಳೋಂಗಾಗೋಯ್ತಲ್ಲ. ದೇವ್ರೆ, ಯಾಕೆ ಈ ತರ ಮಾಡ್ದೆ? ನನ್ನ ಪ್ರಿಯಾಗೆ ವಿಷಯ ಈ ತರ ಗೊತ್ತಾಗೋ ಹಾಗೆ ಮಾಡ್ದೆ ಅಲ್ಲ. ಈಗ ಆಗ್ತಿರೋ ಆಘಾತ, ಅದರಿಂದ ಅರಿವು ನಂಗಿದೆ. ಈಗ ಹೇಗೆ ಅವಳ ಹತ್ರ ಮಾತಾಡೋದು, ಹೇಗೆ ಕನ್ವಿನ್ಸ್ ಮಾಡೋದು, ಇದನ್ನೆಲ್ಲ ಅವಳು ಹೇಗೆ ತಡ್ಕೋತಾಳೆ? ಅಯ್ಯೋ, ಎಂತ ಶಿಕ್ಷೆ ಇದು, ಹೆಲ್ಪ್ಲೆಸ್ ಆಗ್ಬಿಟ್ನಲ್ಲ ನಾನು ಅಂತ ಮನ್ಸಲ್ಲೇ ಅನ್ಕೊಂಡು ಪ್ರಿಯಾನ್ನ ಕರೀತಾನೆ. ನನಗೆ ಗೊತ್ತು ನಿನಗೆ ತುಂಬಾ ಹರ್ಟ್ ಆಗಿದೆ ಅಂತ ಹೇಳ್ತಿರುವಾಗ ಪ್ರಿಯಾ, ಸಾರಿ ಅಶೋಕ್ ಅಂತ ಹೇಳ್ತಾಳೆ. ಆಗ ಅಶೋಕ್, ಸಾರಿನಾ, ಯಾಕೆ ಅಂತ ಕೇಳಿದಾಗ ಪ್ರಿಯಾ, ಎಲ್ಲದನ್ನೂ ಹಾಳು ಮಾಡ್ಬಿಟ್ಟೆ ಅಲ್ವಾ, ನೀನೇನ್ ಹಾಳು ಮಾಡ್ದೆ, ನಿಂದೇನ್ ತಪ್ಪಿದೆ ಇದ್ರಲ್ಲಿ ಅಂತ ಅಶೋಕ್ ಕೇಳಿದಾಗ ಪ್ರಿಯಾ, ಎಲ್ಲ ವಿಷಯದಲ್ಲೂ ನಂದು ಅವಸರ, ಯಾವ ವಿಷಯನೂ ನಯ ನಾಜುಕಿಂದ ನಂಗೆ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ. ನಂಗೆ ಪ್ರೀತಿಯಿಂದ ಕೊಟ್ಟಿದ್ದ ಟೀ ಮಗ್ಗು, ಅದನ್ನ ನಾನು ಬೀಳ್ಸಿ ಒಡೆದಾಕ್ಬಿಟ್ಟೆ, ಐ ಆಮ್ ಸೋ ಸಾರಿ ಅಂತ ಪ್ರಿಯಾ ಹೇಳ್ತಾಳೆ. ನಾನು ಬೇಕು ಅಂತ ಮಾಡ್ಲಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ಪ್ರಿಯಾ ಅಳ್ತಾ ಇರ್ತಾಳೆ. ಆಗ ಅಶೋಕ್ ಮನ್ಸಲ್ಲೇ, ಥ್ಯಾಂಕ್ ಗಾಡ್, ನಾನು ಪಾಪಾಜಿ ಜೊತೆ ಮಾತಾಡಿದ್ದು ಇವಳು ಏನು ಕೇಳಿಸ್ಕೊಂಡಿಲ್ಲ, ನಾನೇ ಏನೇನೋ ಅನ್ಕೊಂಡು ಇವಳಿಗೆಲ್ಲ ಹೇಳ್ಬಿಡ್ತಿದ್ನಲ್ಲ ಅಂತ ಅಶೋಕ್ ಮನ್ಸಲ್ಲೇ ಅನ್ಕೋತಾರೆ. ಇನ್ನು ಈ ಕಡೆ ಶಾಲಿನಿ ಇದ್ದೋಳು ಭಾರ್ಗವಿ ಹತ್ರ, ನೋಡಿ, ನೀವೇನಾದ್ರೂ ನನಗೆ ಹೆಲ್ಪ್ ಮಾಡಬೇಕು ಅಂತ ಇದ್ರೆ ಶ್ಯಾಮ್ ಆ ಮಗುನ ಹುಡ್ಕಾಡೋದನ್ನ ನಿಲ್ಸೋ ಹಂಗ್ ಮಾಡಿ ಪ್ಲೀಸ್ ಅಂತ ಭಾರ್ಗವಿಗೆ ಕೇಳ್ತಾಳೆ ಶಾಲಿನಿ. ಈಗ ಭಾರ್ಗವಿ, ಶಾಲಿನಿ, ಅಂದ್ರೆ ನಿನಗ ಆ ಮಗು ಬೇಡ್ವಾ ಅಂತ ಕೇಳಿದಾಗ ಶಾಲಿನಿ ಇದ್ದೋಳು, ಬೇಡ ಅಂತ ಅಲ್ಲ, ಬಟ್ ನಮ್ದೇ ಮಗು ಎಲ್ಲೋ ಇದೆ ಅಂತ ಯೋಚನೆ ಮಾಡಿದ್ರೆ ನಂಗ ಮಗು ಬೇಕು ಅನ್ಸೋದಕ್ಕಿಂತ ಹೆಚ್ಚಾಗಿ ಹೇಳಿರೋ ಸುಳ್ಳೇ ನೆನ್ಪಾಗಿ ತಲೆ ಕೆಟ್ಟ ಹೋಗ್ತಿದೆ. ಇಷ್ಟು ವರ್ಷ ಆ ಮಗು ಯೋಚನೆನೇ ಇಲ್ದೆ ನಾವು ತುಂಬಾ ಹಾಯಾಗಿದ್ವಿ, ಖುಷಿಗೆ ಏನು ಕಡಿಮೆ ಇರ್ಲಿಲ್ಲ. ಈಗ ಆ ಮಗು ವಿಷಯ ಬಂದಿದೆ, ಆ ಮಗು ನಮಗ್ ಸಿಗ್ಬೇಕು, ಇಲ್ಲ ಆ ವಿಷಯನ ನಾವು ಮರ್ತ್ ಬಿಡ್ಬೇಕು. ಬಟ್ ಎನಿ ಕಾಸ್ಟ್ ನಾವು ಅನಂತ್ ಲಕ್ಷ್ಮಿ ಹತ್ರ ಹೋಗೋದಿಕ್ಕೆ ಆಗಲ್ಲ. ಆಗ ನಾವು ಅವ್ರ ಹತ್ರ ಹೋದ್ರೆ ನಾನು ಮುಚ್ಚಿಟ್ಟಿರೋ ಸುಳ್ಳು ಆಚೆ ಬರುತ್ತೆ. ಆಗ ಶ್ಯಾಮ್ ಕಣ್ಣಲ್ಲಿ ನಾನು ತುಂಬಾ ಚಿಕ್ಕೋಳಾಗಿ ಹೋಗ್ತೀನಿ. ನೀವೇ ನೋಡಿದಿರಲ್ಲ ಶ್ಯಾಮ್ ಯಾವಾಗ್ಲೂ ಹೇಗೆ ಮಗಳು ಮಗಳು ಅಂತ ಕನ್ವರ್ಸ್ತಾನೆ ಅಂತ. ಅವನ್ ಮಗಳು ಅವನಿಂದ ದೂರ ಆಗೋದಿಕ್ ಕಾರಣ ನಾನೇ ಅಂತ ಗೊತ್ತಾದ್ರೆ ಅವ್ನು ಹೇಗ್ ತಡ್ಕೋತಾನೆ ಹೇಳಿ? ನಾನ್ ತುಂಬಾ ನಂಬಿರೋರಿಂತಾನೆ ಇಂಥ ಮೋಸ ಆಗಿದೆ ಅಂತ ಗೊತ್ತಾದ್ರೆ ಅವನಿಗೆ ಎಷ್ಟು ಬೇಜಾರಾಗಲ್ಲ.
ಅಲ್ಲೂ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಅವನಿಗೆ ನನ್ನ ಮೇಲಿರೋ ನಂಬಿಕೆನೇ ಮುರಿದು ಹೋಗುತ್ತಷ್ಟೇ. ಆಗ ಶ್ಯಾಮ್ ನನ್ನ ಬಿಟ್ಟು ಹೋದ್ರೆ, ನಂಗೆ ಡಿವೋರ್ಸ್ ಕೊಟ್ರೆ, ನೋ ನೋ ನಾನು ಅವನನ್ನು ಕಳ್ಕೊಳ್ಳಲ್ಲ ಅಂತ ಶಾಲಿನಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಭಾರ್ಗವಿ, ರಿಲ್ಯಾಕ್ಸ್, ಡೋಂಟ್ ಬಿ ಸೋ ಎಮೋಷನಲ್, ನಾನಿದ್ದೀನಲ್ಲ, ಯು ಕ್ಯಾನ್ ಟ್ರಸ್ಟ್ ಮೀ ಅಂತ ಭಾರ್ಗವಿ ತನ್ನ ಮಾಸ್ಟರ್ ಪ್ಲ್ಯಾನ್ನ ಮುಂದುವರಿಸ್ತಾಳೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.